ಆ ಶ್ರೀಮಂತ ಭಾಳ ಜಪುನ್ ಇರ್ತಾನೆ. ಆ ಶ್ರೀಮಂತ ಏನು ಜಿಪುನ್ ಇರ್ತಾನಲ್ಲ, ಅವನ ಕೈ ಒಳಗೆ ಒಂದು 8 ಜನ ದುಡಿಲಾಕ. ಆ ದುಡ್ಯಾಕಿರೋರು ದಿನ ದುಡಿದು ಒಂದು ವಾರಕ್ಕೆ ಪಗಾರ ಕೇಳಕ್ಕೆ ಬಂದಿರ್ತಾರೆ. ಅವನ ಟಿಕ್ಕ ಆ ಪಗಾರ ಕೇಳಕ್ಕೆ ಬಂದವರಿಗೆ ಪಗಾರ ಎಷ್ಟು ಕೊಡ್ತಾನಂದ್ರೆ, ಇವತ್ತು ಅವರು ದುಡ್ದಿದ್ದ ಪಗಾರ 1000-2000 ರೂಪಾಯಿ ಇತ್ತು ಅಂದ್ರೆ 500 ರೂಪಾಯಿ ಕೊಡಕ್ಕೆ ಹೋಗ್ತಾನೆ ಅವ್ರಿಗೆ. ಅಷ್ಟು ಜಪುನ್ ದುಡುಕಿ ಮಾಡೋರು ಆಳುಗಳು ಕೇಳ್ತಾರಲ್ರಿ, ಸಾವುಕಾರ ನಿಮ್ಮ ತೋಟದಾಗ ಎಷ್ಟು ದುಡ್ದಿದ್ದೀವಿ, ನಾವು ಒಂದು ವಾರ ದುಡ್ದಿದ್ದು ಪಗಾರ ಅಷ್ಟೇ ಕೇಳಕತ್ತೀವಿ, ನಾವು ಅಡ್ವಾನ್ಸ್ ಕೇಳೋದಿಲ್ಲ, ಯಾಕೆ ನಮಗೆ ಕೊಡಂಗಿಲ್ರಿ ಅಂತ ಕೇಳಿದಾಗ ಸಾವುಕಾರ ಅಂತ ನನ್ನಲ್ಲೇ ನೀವು ಒಟ್ಟು ಪಗಾರ ಕೊಟ್ಟಿನಿ ಅಂದ್ರೆ ನೀವು ನಾಳೆ ಹರಿಯಾಗ ಬರೋದಿಲ್ಲ, ಅದಕ್ಕೆ ನಿಮ್ಗೆ ನಾನು ಪಗಾರ ಕಡಿಮೆ ಕೊಡ್ತಿರ್ತಾನೆ, ಅದಕ್ಕೆ ನಿಮ್ಗೆ ನಾನು ಪಗಾರ ಕಡಿಮೆ ಕೊಡ್ತಾನೋ, ಅದಕ್ಕೆ ನೀವು ಇವತ್ತು ಅಷ್ಟು ಪೂರ ಕೊಟ್ಟಿನಿ ಅಂದ್ರೆ ನೀವು ನಾಳಿಂದ ನಮ್ಮಲ್ಲಿ ಬರಂಗಿಲ್ಲ, ಅದಕ್ಕೆ ನಿಮ್ಗೆ 500 ಅಷ್ಟೇ ಕೊಡ್ತೀನಿ ಪಗಾರ ಅಂತ ಸಾವುಕಾರ ಹೇಳ್ತಾನೆ. ಅಡಚಣೆ ಐತಂದ್ರೂ ಕೇಳಂಗಿಲ್ಲ. ಮನ್ಯಾಗ ನಮ್ಮಲ್ಲಿ ಏನೆಲ್ಲ ತಿನ್ನಾಕ ತರಬೇಕಾಗೈತ್ರಿ, ಹೆಚ್ಚಾತಿ ಕೊಡತ್ತನ್ನೋತ್ತಂದ್ರೂ ಕೊಡಂಗಿಲ್ಲ. ಆದ್ರೆ ಸಾವುಕಾರ ದುಡ್ದಿರುವ ಪಗಾರ ಒಳಗನ ಕಡಿಮೆ ಕೊಡ್ತಾನಂದ್ರೆ ಅವನು ಸಾವುಕಾರ ಎಷ್ಟು ಜಪುನ್ ಇರುತ್ತೆ. ಆಳುಗಳು ಅಂತಿರ್ತಾವೆ, ಅಲ್ಲೋ ಇವತ್ತು ನಾವು 5,000 ದುಡ್ದೀವಿ ಅಂದ್ರೆ ಅವನಲ್ಲಿ 10,000 ಕೇಳಿದ್ರೆ ಏನಾದರೂ 10,000 ಒಳಗಿಂದ 5,000 ಕೊಡ್ತಾನೆ, ಅದಕ್ಕೆ ಅವನು 10,000 ಕೇಳೋಣ. ಅವನು ಜಪುನ್ ಏನು ಮಾಡ್ತಾನೆ, ಎಷ್ಟು ಬೇಕಾದಷ್ಟು ಪ್ಲ್ಯಾನ್ ಹಾಕ್ಕೊಂಡು ಬಂದಿರ್ತಾರೆ ಇವರು. ನಾಳೆ ಅವನ ಕಡೆ 10,000 ರೂಪಾಯಿ ಕೇಳಬೇಕಂತ ಆಗಂಗಿಲ್ಲ. ಎಷ್ಟೆಲ್ಲ ಕೇಳ್ತಾರೋ, ಮನೆಯೊಳಗೆ ಅಡಚಣೆ ಸಾಕಷ್ಟು ಅಂತ ಹೇಳ್ತಾರೆ, ಏನು ಹೇಳಿದ್ರು ಆ ಸಾವುಕಾರ ಕೊಡೋದೇ ಇಲ್ಲ. ಅಷ್ಟು ಜಪುನ್ ಇರ್ತಾನೆ. ಒಟ್ಟು ಕೈ ಬಿಚ್ಚಿ ಒಟ್ಟು ದುಡ್ಡು ಕೊಡ್ತಿರಂಗಿಲ್ಲ, ಕೊಟ್ಟರೆ ಸತ್ತು ಹೋಗಿಬಿಡ್ತಾನೆ, ಅಷ್ಟು ಜಪುನ್ ಇರ್ತಾನೆ ಅವ ಸಾವುಕಾರ. ಒಂದು ದಿವಸ ಅವನ ಹೆಂಡತಿಗೆ ಆರಾಮಿರಂಗಿಲ್ಲ, ದೊಡ್ಡ ದವಾಖಾನೆ ಒಯ್ಯೋ ಪರಿಸ್ಥಿತಿ ಬರ್ತೈತಿ. ಅವಾಗ ಒಯ್ಯುವತ್ನ್ಯಾಗ ಸಾವುಕಾರ 10,000 ರೂಪಾಯಿ ದವಾಖಾನೆಗೆ ಕೊಡ್ರಿ, ಒಯ್ತು ನಿಮ್ಮ ಹೆಣ್ಣು ಮಕ್ಕಳನ್ನ ದವಾಖಾನೆಗೆ ಆರಾಮಿಲ್ಲ ಅಂತ ಹೇಳ್ತಾರೆ. 10,000 ರೂಪಾಯಿ ಕೊಡಂಗಿಲ್ಲ, ನಾ 5,000 ಕೊಡ್ತೀನಿ ಒಯ್ಯರಕಿನ ದವಾಖಾನೆಗೆ ಅಂತ ಹೇಳ್ತಾನೆ ಸಾವುಕಾರ. ಅಷ್ಟು ಬೇಕು. ಆಕಿನ ದವಾಖಾನೆಗೆ ಹೋಯ್ತಾರು, ಡಾಕ್ಟರ್ ಹೇಳ್ತಾನೆ ಒಳಗಡೆ ಕರ್ಕೋಬೇಕಾದ್ರೆ ಪೇಷಂಟ್ 5,000 ಕಟ್ಟಿದ್ರೆ ಕರ್ಕೋತೀನಿ, ಇಲ್ಲ ಕರ್ಕೋದಲ್ಲ ಡಾಕ್ಟರ್ ಹೇಳ್ತಾರೆ. ಸಾವುಕಾರ ಅಂತಾನೋ ನಾವು ಪೇಷಂಟ್ ನೀವು ಡಿಸ್ಚಾರ್ಜ್ ಮಾಡೋತ್ನಾಗ ಒಟ್ಟು ಕೊಟ್ಟು ಎಷ್ಟಾಗೈತೆ ಅಷ್ಟು ಹೇಳೋದಷ್ಟೇ ಮಾಡಿನೋ. ಈಗ ನಾವು 5,000 ಕಟ್ಟೋದಿಲ್ಲ, 2,000 ರೂಪಾಯಿ ಕಟ್ತಾನೋ, ಪೇಷಂಟ್ ಅಡ್ಮಿಟ್ ಮಾಡ್ಕೊರತ್ತೆ ಹೇಳ್ತಾನೆ. ಅವಾಗ ಸಾವುಕಾರಲ್ಲೋ ನಿನ್ನ ಹೆಂಡತಿಯಿಂದ ದವಾಖಾನೆ ಕರ್ಕೊಂಡು ಬಂದದೆ ದೊಡ್ಡ ಸಾವುಕಾರ ಅಂತ ಹೇಳ್ತಿ, ಎಷ್ಟು ಜಪುನ್ ಮಾಡ್ತೀವಿ, ಎಲ್ಲ ರೊಕ್ಕ ಗಾಳಿ ಮಾಡಿ ಎಲ್ಲಿ ಹೋಗೋದು, ನಿನ್ನ ಹೆಂಡತಿನ ಉಳಿಸ್ಕೊಳಕ್ಕೆ ನೀ ಸಾವುಕಾರ ಆಗಬೇಡ, ಜಪುನ್ ಆಗಬೇಡ, ನಿನ್ನದಿದ್ದ ಸಂಪತ್ತು ನಾವು ಅಷ್ಟು ಕೇಳಕತ್ತಿಲ್ಲ, ನಿನ್ನ ಹೆಂಡತಿನ ಉಳಿಸ್ಕೊಳಕ್ರೆ ಯಾಕೆ ಹೊಲಕ್ಕೆ ನೀ ರೊಕ್ಕ ಕೊಡು ಅಂತ ತಿಳ್ಕೊಂಡು ಅವ್ರು ಡಾಕ್ಟರ್ ಕೇಳ್ತಾನೆ. ಆಳುಗಳು ಬರ್ತಾವೆ ಅವಾಗ ಅಲ್ಲಿ ದವಾಖಾನೆಗೆ. ಅಲ್ರಿ ಸಾವುಕಾರ ನಮಗೆ ಕೊಡಿದ್ರೆ ಬಿಡುವಾರಕ್ಕೆ ನಾವು ಯಾವಾಗಾರ ಇಸ್ಕೋತೀವಿ, ನಿನ್ನ ಮನೆ ಒಳಗೆ ನಿನ್ನ ಹೆಂಡತಿಗೆ ಆರಾಮಿಲ್ಲ, ಆಕೆಗೇರು ದವಾಖಾನೆಗೆ ಕೊಡ್ರಿ ಅಂತ ಹೇಳ್ತಾರೆ ಅವರು. ದೌಡತ್ತಿಗೆ ಕೊಡ್ರಿ, ಆಕೆಗೆ ಕೊಡ್ರಿ. ಸಾವುಕಾರ ಅಂತಾನು ಅವ್ರಿಗೆ, ಅಲ್ಲೂ ದುಡ್ಡಿನ ಬೆಲೆ ನಿಮಗೆ ಗುರ್ತಿದ್ರೆ ಮಾತಾಡ್ತಿರ್ಕಿಲ್ಲ, ನೀವು ದುಡುಕಿ ಅಷ್ಟೇ ಮಾಡೋದು ಗುರ್ತೈತೆ ನಿಮಗೆ. ವಾರ ಭಕ್ತಂದ್ರೆ ರೊಕ್ಕ ಇಸ್ಕೊಳಕ್ಕೆ ಅಷ್ಟೇ ಬರ್ತೀರ, ಅದು ಒಂದೇ ಗುರ್ತೈತೆ ನಿಮ್ಗೆ, ಅದ್ರ ಗುರ್ತು ಅದನ್ನೊಂದು ಬಿಟ್ಟರೆ ನಿಮ್ಗೆ ಮತ್ತೇನು ಗುರ್ತಿಲ್ಲ. ಆ ದುಡ್ಡು ಹೆಂಗೆ ಗಳಿಸ್ಬೇಕಂತ ಗುರ್ತಿಲ್ಲ, ಆ ದುಡ್ಡು ಹೆಂಗೆ ಕಳಿಬೇಕು ಅನ್ನೋದು ಗುರ್ತಿಲ್ಲ, ಆ ಸಂಪತ್ತದ ಬೆಲೆ ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ಎಷ್ಟು ಮಾತಾಡಕತ್ತಿರ್ತಿಲ್ಲ ಸಾವುಕಾರ ಆ ಆಳುಗಳಿಗೆ ಮಾತಾಡ್ತಾರೆ. ನಮಗೆ ಕೊಡೋದು ಬೇಡ ರೀ, ನಿಮ್ಮ ಹೆಂಡತಿನ ದವಾಖಾನೆ ಕರ್ಕೊಂಡು ಬಂದಿರಲ್ಲ ಅವರಿಗೆ ಕೊಡ್ರಿ, ನಮಗೆ ಕೊಡೋದು ಬೇಡ, ನಮಗೆ 400 ರೂಪಾಯಿ ಕಮ್ಮಿ ಕೊಡ್ರಿ, ಆದರೆ ನಿಮ್ಮ ಮನೆಯೊಳಗೆ ಪೇಷಂಟ್ ಕರ್ಕೊಂಡು ಬಂದಿರಲ್ಲ ನಿಮ್ಮ ಹೆಂಡತಿನ ದವಾಖಾನೆಗೆ, ಆಕೆನೂ ಕೊಟ್ಟು ಉಳಿಸ್ಕೊಡ್ರಿ, ನಮಗೆ ಕೊಡೋದು ಆಮೇಲೆ ಇರಲಿ ಅಂತ ಆಳುಗಳು. ಸಾವುಕಾರ ಅಂತ ನಾವು ಯಾರನ್ನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದು ನನಗೆ ಗುರ್ತೈತಿ. ನಿಮ್ಮಿಂದ ಏನು ನಾವು ವಿದ್ಯೆ ಕಲಿಬೇಕಾಗಿಲ್ಲ. ಡಾಕ್ಟ್ರುಗಳಿಗೆ ನಾ ಹೇಳೀನಿ, ನಾನು ಏನದಾನಂತ ಡಾಕ್ಟ್ರಿಗೆ ಗುರ್ತಿಲ್ಲ, ನಿಮಗೆ ಗುರ್ತಿತ್ತು, ಆದ್ರೆ ನಿಮಗೆ ಗುರ್ತಿದ್ದವರು ನೀವು ಮಾತಾಡೋಕೆ ಹೋಗ್ಬಾರ್ದಂಗೆ ನೀವು ಸುಮ್ಕೊಂಡ್ರೆ ಎತ್ತಕ್ಕಂದ್ರೆ ಆಳುಗಳಿಗೆ ಒಂದಿಷ್ಟು ಭೇದ. ಎಂಥ ಹುಚ್ಚಡಿಸಿಕೊಂಡದಾನಲೆ ಆ ಸಾವುಕಾರ ತನ್ನ ಹೆಂಡತಿನೂ ಉಳಿಸ್ಕೊಳ್ಳೋಕ್ಕೂ ರೊಕ್ಕ ಕೊಡುವಲ್ಲ, ಇವನು ಸಾವುಕಾರಕ್ಕೆ ಏನು ಮಾಡೋದಕ್ಕಂದ್ರೆ ಆಳುಗಳು
ಅವು ಹೋಗಿಬಿಡ್ತಾವೆ ಹೇಳಿಕರಿ. ಡಾಕ್ಟರ ಪೇಷಂಟ್ ಕಾಯಕತ್ತೇಕೆಂದ್ರೆ ಸಾವುಕಾರನ ಏನು ಮಾಡ್ತಾನೋ ಹೊರಗಡೆ ಒಂದು 2 ದಿವಸ ಕುಂಡಿಸ್ತಾನೆ ಗುರ್ತಾಗಪ್ಪ ಬರ್ತೈತಿ. ಅವಾಗ ಅವಂಗ ಕೂತು ರಗಡ ಆಗಿರ್ತೈತಿ. ಆದಾಗ ಮಕ್ಕಳಿಗೆ ಫೋನ್ ಹಚ್ತಾನೆ. ಅವ ಮಕ್ಕಳಿಗೆ ಫೋನ್ ಹಚ್ಚಿ ಮಕ್ಕಳನ್ನ ಕರೆಸ್ತಾನೋ. ತಾಯಿನ ನೋಡಕತ್ ಹೇಳಿಕರಿಂದ ಮಕ್ಕಳು ಬರ್ತಾವೆ. ತಂದೆಗೆ ಒಂದು ಮಾತು ಹೇಳ್ತಾರೆ ಮಕ್ಕಳು. ಏನು ಹೇಳ್ತಾರಂದ್ರೆ, ನೀನು ಯಾರಿಗೆ ಜಿಪುನ್ ಮಾಡ್ತೀವೋ ಗೊತ್ತಿಲ್ಲ, ನೀ ಯಾರಿಗೆ ಕೊಡ್ತೀವೋ ಬಿಡ್ತೀವೋ ಅದು ನಮಗೆ ಗೊತ್ತಿಲ್ಲ. ಆದ್ರೆ ನಮ್ಮ ತಾಯಿ ಇಲ್ಲಿ ದವಾಖಾನೆ ಒಳಗೆ ಏನು ಅಡ್ಮಿಟ್ ಅದಾಳಲ್ಲ, ಆಕೆಗಾರಿ ಯಾಕೆ ದವಾಖಾನೆ ಈಗ ನೀ ಮಾಡಿದ ರೊಕ್ಕ ಆಕೆಗಾರಿ ಖರ್ಚು ಮಾಡು ಅಂತ ಕೇಳ್ಕೊಂಡು ಮಕ್ಕಳು ಕೇಳ್ತಾವೆ. ಅವಾಗ ತಂದೆ ಅಂತಾನು, ನಾಯರು ಏನು ಮಾಡಲಿ, ನಾನು ಹುಟ್ಟು ನಂದು ಗುಣಾನ ಹಂಗೆ ಬಂದೈತಿ. ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ನನ್ನ ಕೈ ಬಿಚ್ಚಿ ನನ್ನ ಕೈಯಾಗಿನ ರೊಕ್ಕ ಲಕ್ಷ್ಮಿ ಬಿಟ್ಟು ಹೋಗಕ್ಕೆ ಒಲ್ಲೆತ್ತಾಳು. ನಮ್ಮ ತಂದೆ ನನಗೆ ಹೇಳಿಕೊಟ್ಟ ವಿದ್ಯೆ ಐತಿದು, ಅದನ್ನು ಹೆಂಗೆ ನಾ ಮರೀಲಿ ತೆಕ್ಕಿಂದ ಅವ ಮಕ್ಕಳಿಗೆ ಹೇಳ್ತಾನೆ. ಇಲ್ಲ ನಾಳೆ ನಮಗೆ ಏನಾರು ಆತಂಕಗಳು ಅದು ಅಂದ್ರೆ, ನೀ ಗೂಡಿಟ್ಟಿರುವ ಹಣ, ನೀ ಪಟ್ಟಿರುವ ಕಷ್ಟಗಳು ಇವು ಇಂಥದ್ರೊಳಗಡೆ ಸಹಾಯ ಆಗುವ ಸಲಮಂದ್ರೆ ಯಾಕಲ್ಲಕ್ಕೆ ಅವನ ಖರ್ಚು ಮಾಡ್ಬೇಕಾಕತಿ. ನೀ ಅವನ್ನೆಲ್ಲಾನು ಇಟ್ಟು ಹೋಗಿ ಏನು ಮಾಡೋದಿ. ಈಗ ನಮಗೆ ಅವ ಏನು ಅವಶ್ಯಕತೆ ಐತಂದ್ರೆ ದುಡ್ಡಿನ ಅವಶ್ಯಕತೆ ಐತಿ. ಈಗಾರೆ ಕೈ ಸಡ್ಲಿ ಬಿಟ್ಟು ಖರ್ಚು ಮಾಡೋದನ್ನು ಕಲಿಯತ್ತೇಕಂದ ಮಕ್ಕಳು ಹೇಳ್ತಾವೆ ತಂದೆ. ಅವಾಗ ತಂದೆ ಅಂತ ನಾನು ಪ್ರಯತ್ನ ಮಾಡಕತ್ತಾನೆ, ಆದ್ರೆ ಕೊಡು ಮನಸ್ಸು ಬರುವಲ್ತು. ಹೆಂಗೆ ಕೊಡಬೇಕು? ಲಕ್ಷ್ಮಿನ ಕರ್ಕೊಂಡು ಬಂದಿರ್ತೀನಿ ಕಿಶೆದಾಗ. ಡಾಕ್ಟ್ರುಗಳು ಬೇಯ್ತಾರ, ಪೇಷಂಟ್ಗಳು ಬೇಯ್ತಾವ, ಅವನೆಲ್ಲ ದುಡಿಯಾಕ ಬಂದಿರುವ ಆಳುಗಳು ಬೇಯ್ತಾವ. ಆಳುಗಳು ಬಂದ ಬೇಗ ಹೋಗ್ತಾರ ಅವನು. ಅವಾಗ ಅವನು ಸಾವುಕಾರ ಅಂತಾನು, ನಾನೇನು ಕೊಡಾಕ ಮನಸ್ಸು ರಗಡೈತಿ ಕರೆ, ರೊಕ್ಕ ನನ್ನ ಕೈಯಾಗ ಬಿಟ್ಟು ಹೋಗಕ್ಕೆ ಒಲ್ಲೆತ್ತಿರ್ತಾವ, ಅದಕ್ಕೆ ನನಗೆ ಕೊಡೋ ಮನಸ್ಸು ಬರವಲ್ಲ. ಇನ್ನು ಮೇಲಾದರೂ ಸುಧಾರಣೆ ಹಾಕೇನ ತೇಕಂದ ಮಕ್ಕಳು ಕೇಳ್ತಾವ. ತಂದೆನೇ ಕೇಳ್ತಾರೆ ಮಕ್ಕಳು. ಅಲ್ಲ ಇದ್ರೊಳಗೂ ನೀ ರೊಕ್ಕ ಕೈ ಬಿಚ್ಚಿ ಕೊಡಲಿಲ್ಲ ಅಂದ್ರೆ ನೀನು ಇದ್ದು ಸತ್ತಂಗಕ್ಕೆ, ನೀ ಗಳಿಸಿದ ಸಂಪತ್ತು ಅದು ನಮ್ಮಂತಕ್ಕಿದ್ದು ವೇಸ್ಟ್ ಆಗಿಬಿಡ್ತೈತಿ. ಮತ್ತು ಇದರ ಒಳಗಡೆ ನೀ ಯಾರಿಗೂ ಏನು ಎತ್ತಿ ಹಿಡಿಯು ಕೊಟ್ಟು ಕೊಡೋ ಮನಸ್ಸು ನಿನ್ನಲ್ಲಿ ಬರಲಿಲ್ಲ ಅಂದ್ರೆ ನೀ ಏನು ಮಾಡಿದ್ರು ಸ್ವಾರ್ಥ ಆಗೋದಿಲ್ಲ ಅಂತೇಕಂದ ಮಕ್ಕಳ ತಂದೆನ ಕೇಳ್ತಾರೆ. ಅವಾಗ ತಂದೆ ಕಣ್ಣೀರು ತೆಗಿತಾನೆ, ದುಃಖ ಆಕತ್ತೆ. ಹೆಂಗೆ ದುಃಖ ಆಕತ್ತಂದ್ರೆ, ನನ್ನ ಮಕ್ಕಳು ನನಗೆ ಬುದ್ಧಿ ಹೇಳುವಂಥ ಮಟ್ಟಕ್ಕೆ ನಾ ಬಂದನಂದ್ರೆ ಇನ್ನರ ರೊಕ್ಕ ಬಿಚ್ಚಿ ಕೊಡುವಂಥ ವಿದ್ಯೆ ನಾ ಕಲಿಬೇಕತ್ತಕ್ಕೆಂದು ತಂದೆ ವಿಚಾರ ಮಾಡ್ತಾನೆ. ಈ ಸಂಪತ್ತು ತಗೊಂಡು ಏನು ಮಾಡೋದು? ಒಂದು ದಿವಸ ಈ ಸಂಪತ್ತು ಬಿಟ್ಟು ಹೋಗೋದ್ನಾಗ ಈ ಸಂಪತ್ತು ನಾವು ಇರಾಕಾಗಲೇನ ಗಳಿಕೆ ಮಾಡಿದ್ದನ್ನು ನಾವು ಇರಾಕಾಗಲೇನ ಅದನ್ನು ದವಾಖಾನೆ ಕೊಟ್ಟು ತೋರಿಸ್ಕೋಬೇಕಂತ ಮನಸ್ಸು ಬಂದಿರ್ತದೆ. ಆಳುಗಳು ಅಂತಾವು ಏನಂತಾವು ಅಂದ್ರೆ, ನಾವು ನಿನ್ನ ತ್ವಾಟದೊಳಗೆ ದುಡ್ದು ಏನೋ ಬರ್ತೀವಲ್ಲ ಅದ್ರೊಳಗೆ ನಾ 200 ರೂಪಾಯಿ ಕಡಿಮೆ ಕೊಡ್ರಿ ಸಾವುಕಾರ, ನಿನ್ನ ಹೆಂಡತಿನ ನೀವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡುವಂತೇಕಂದು ಆಳುಗಳು ಸಟ್ಟಕಟ್ಟ. ಅವಾಗ ಜಿಪುನ್ ಸಾವುಕಾರ ಏನಂತಾನೋ, ನನ್ನ ಜಿಪುಣಿಕೆ ಬಿಟ್ಟು ಕೊಡಂಗಿಲ್ಲ, ನನ್ನ ಸಾವುಕಾರಕ್ಕೆ ಬಿಟ್ಟು ಕೊಡ್ತೀನಿ ಕರೆ, ನಾ ಮಾಡುವ ಜಿಪುಣಿಕೆ ಬಿಟ್ಟು ಕೊಡಂಗಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ನನಗೆ ತಂದೆ ಹೇಳಿ ಕೊಟ್ಟಿದ್ದು ವಿದ್ಯೆ ಅದ ಒಂದ. ನನಗೆ ದುಡ್ಡ ಇವತ್ತು ನೀ ಕಳ್ಕೊಂಡು ಅಂದ್ರೆ ಮತ್ತೆ ನೀ ಹುಡುಕಾಡ್ಕೊತ ಹೋದ್ರೂ ಅದು ಸಿಗಂಗಿಲ್ಲ. ಅದನ್ನು ಭಾಳ ಜ್ವಾಕ್ಯದಿಂದ ಇಟ್ಟುಕೊಂಡು ನೀ ಬಂದಿ ಅಂದ್ರೆ ನೀನು ಅಂತಕ್ಕಾಕಿ ಉಳಿತಾಳೆ ಲಕ್ಷ್ಮಿ ಅಂತ ಹೇಳಿಕೊಟ್ಟಿರ್ತಾರೆ. ಅದಕ್ಕೆ ನಮ್ಮ ತಂದೆ ಮಾತನ್ನ ಪಾಲನೆ ಮಾಡೋಕ್ಕೋಸ್ಕರ ಇಷ್ಟು ಜಿಪುನಾಗೇನು ಹೊರತಾಗೆ ನಾನು ಬೇಕು ಅಂತೇನು ಜಿಪುನಾಗಿಲ್ಲ. ನಾ ಎಷ್ಟು ಸಾಧ್ಯಕ್ಕತ್ತಷ್ಟು ನಾ ಕೊಡ್ತೀನಿ ತೇಕರಿಂದ ಮಕ್ಕಳಿಗೆ ಹೇಳ್ತಾನೆ. ಅವಾಗ ಮಕ್ಕಳು ಅಂತಾವು, ಕೊಡ್ತಾನರೇ ತಂದಿಲ್ಲ ಸಾಕು, ನಮಗೆ ಡಾಕ್ಟ್ರುಗವ್ರನ್ನ ಕರ್ಸೋನು, ಎಷ್ಟು ಬಿಲ್ ಆಗಿತ್ತು ಕೇಳು ಮತ್ತು ತೇಕರಿಂದ ಮಕ್ಕಳು ತಂದೆನ ಕೇಳ್ತಾರೆ. ಅವಾಗ ಅವ ಯಾಕೆ ಹೋಗ್ಲಕ್ಕ ಡಾಕ್ಟ್ರುಗಳು ಕರ್ರಿ ಅಂತೇಕ ಅಂದಾಗ ಡಾಕ್ಟ್ರುಗಳು ಕರಿತಾರೋ. ಅವಾಗ ಡಾಕ್ಟ್ರುಗಳು ಬರ್ತಾರೋ, ಅಲ್ರಿ
ಡಾಕ್ಟ್ರುಗಳು ಪ್ರಶ್ನೆ ಮಾಡ್ತಾರೆ ಸಾಹುಕಾರನ, ಅಲ್ರಿ ನಿಮ್ಮ ವಸ್ತುವನ್ನು ನೀವು ಉಳಿಸ್ಕೊಳ್ಳೋಗೋಸ್ಕರ ದುಡ್ಡು ಖರ್ಚು ಮಾಡೋದಿಲ್ಲ ಅಂದ್ರೆ ನೀವು ಎಂಥ ಸಾಹುಕಾರ ಇದ್ದರೆ ಏನು ಮಾಡೋದು, ಎಷ್ಟು ಜಪೂನ್ ಇದ್ದರೆ ಏನು ಮಾಡೋದು, ಎಷ್ಟು ಸಂಪತ್ತು ನಿನ್ನ ಮನೆಯೊಳಗಿದ್ದರೆ ಏನು ಮಾಡೋದು, ನಿನ್ನಲ್ಲಿರುವ ನಿನ್ನ ಹೆಂಡತಿನ ನೀವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೆ ದವಾಖಾನೆಗೆ ಬಂದಿರೋ ಬಿಲ್ ಕೊಡೋಕೆ ನಿನಗಾಗಲಿಲ್ಲ ಅಂದ್ರೆ ನೀ ಎಂಥ ಸಾಹುಕಾರರು ಇದ್ದರೆ ಏನು ಮಾಡೋದು, ಈ ದವಾಖಾನೆ ಒಳಗೆ ಬಂದರೆ ಏನು ಮಾಡೋದು, ನಿನ್ನ ಕಿಮ್ಮತ್ತು ನಿನಗೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಒಳಗೆ ನೀ ಬಂದಾಗ ಆ ದುಡ್ಡು ತೆಗೆದುಕೊಡುವಂಥ ಮನಸ್ಸು ಅವಾಗ ನಿನ್ನೆಲ್ಲ ಬರಬೇಕಂತೇಕಂದ ಡಾಕ್ಟರ್ಗಳು ಹೇಳ್ತಾರೆ. ಅದನ್ನೆಲ್ಲನೂ ತೆಗೆದು ಹಾಕಿ ಬಿಲ್ ಎಷ್ಟಾಗೈತೆ ಅದನ್ನು ಕಟ್ಟಿ ನೀನು ಹೆಂಡತಿನ ಕರ್ಕೊಂಡು ಹೋಗುತ್ತೇಕಂದ ಡಾಕ್ಟ್ರುಗಳು ಅಂದಾಗ ಅವಾಗ ಮನಸ್ಸು ಕರಗಿ ಬರುತ್ತೆ. ಕೂತು ಯೋಚನೆ ಮಾಡ್ತಾನೆ ಒಂದಿಷ್ಟು. ಅವರು ಹೇಳೋದು ಕರೆ ಐತಿ, ಈ ಸಂಪತ್ತು ಗಳಿಸಿದ್ದರೆ ಏನು ಮಾಡೋದು ನಾವನ್ನ ಇನ್ನರೇ ನಾವು ಜಪುನ್ತಾನ ಮಾಡೋದು ಬಿಡುನು, ಜಪುನ್ತಾನ ಮಾಡಿದ್ದು ಬಿಟ್ಟ ಅಲ್ಪ ಸ್ವಲ್ಪ ಖರ್ಚು ಮಾಡ್ಕೊತ ಹೋಗೋಣ ಅಂತೇಕಂದ್ರೆ ವಿಚಾರ ಮಾಡಿ ಡಾಕ್ಟ್ರುಗಳ್ನ ಕರೆಸಿ ಡಾಕ್ಟ್ರುಗಳಿಗೆ ಹೇಳ್ತಾರೆ. ಡಾಕ್ಟ್ರುಗಳು ಏನು ಹೇಳ್ತಾನಪ್ಪ ಅಂತಂದ್ರೆ, ನೋಡ್ರಿ ಸರ, ನಾನು ಜಪುನದನಿರೋದು ನಿಮ್ಗೆ ಗುರ್ತಾಗೈತಿ, ಆದ್ರೆ ಬಿಲ್ ನೋಡಿ ತಗೋರತ್ತೇಕೆಂದು ಮತ್ತೆ ಆ ಶಬ್ದ ತಾನು